ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ವೀಕ್ಲಿ ಅಪ್ಡೇಟ್. ಈ ವಾರನೂ ಕೂಡ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಮೂವಿ ಅಪ್ಡೇಟ್ ಜೊತೆ ಬರ್ತಾ ಇದೀನಿ. ಶುರು ಮಾಡೋಣ, ಲೆಟ್ಸ್ ಗೋ. ಮೊದಲದಾಗಿ ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇರುವಂತ ಡೆವಿಲ್ ಸಿನಿಮಾ ದರ್ಶನ್ ಅವ್ರದ್ದು ಇದೇ ಡಿಸೆಂಬರ್ ಗೆ ರಿಲೀಸ್ ಆಗೋದಕ್ಕೆ ಪ್ಲಾನ್ ಎಲ್ಲ ಮಾಡ್ಕೊಂಡವ್ರೆ 12ನೇ ತಾರೀಕಿಗೆ. ಇನ್ನು ಈ ಮೂವಿ ಟೀಮ್ ಕಡೆಯಿಂದ ಗಿಲ್ಲಿ ನಟ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಡೆವಿಲ್ ಸಿನಿಮಾದಲ್ಲಿ. ಇವರು ಕೂಡ ಆಕ್ಟ್ ಮಾಡ್ತಾವ್ರ ಅಂತ ಅಫಿಷಿಯಲ್ ಆಗಿ ಪೋಸ್ಟರ್ ಬಿಡೋದ್ರ ಮುಖಾಂತರ ಇಡೀ ಕರ್ನಾಟಕಕ್ಕೆ ಮತ್ತೊಬ್ಬ ಕಾಮಿಡಿಯನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾವ್ರೆ ಡೆವಿಲ್ ಟೀಮ್ ಅವರು. ಇದೇ ತಿಂಗಳು 7ನೇ ತಾರೀಕು ಎಸ್ ರಾಜಮೌಳಿ ಅವರು ಡೈರೆಕ್ಷನ್ ಮಾಡ್ತಾ ಇರುತ್ತೆ SSME 29. ಈ ಮೂವಿ ಟೀಮ್ ಕಡೆಯಿಂದ ಪೃಥ್ವಿರಾಜ್ ಅವರ ಕುಂಬ ಅನ್ನೋ ಒಂದು ಕ್ಯಾರೆಕ್ಟರ್ ಲುಕ್ ನ ರಿವೀಲ್ ಮಾಡಿದ್ರು. ಇದನ್ನ ನೋಡಿದಾಗಿಂದ ಫ್ಯಾನ್ಸ್ ಗಳೆಲ್ಲ ತಿಕ್ಲಿಡ್ಕೊಂಡ್ಬಿಟ್ಟು ಹುಚ್ಚೆದ್ದು ಕುಣಿತಾವ್ರೆ. ಸೂರ್ಯ ಅವ್ರದ್ದು 24 ಅಪ್ಗ್ರೇಡೆಡ್ ವರ್ಷನ್ ನ ಇಲ್ಲಿ ಈ ತರ ಕಾಪಿ ಮಾಡಿ ಪೇಸ್ಟ್ ಮಾಡಿ ತೋರ್ಸವ್ರೆ ಅಂತ ಫುಲ್ ರೋಸ್ಟ್ ಮಾಡಿ ತಾಕ್ಬಿಟ್ಟವ್ರೆ. ಆಮೇಲೆ ಫ್ಯಾನ್ಸ್ ಗಳು ರೂಮರ್ ಹಬ್ಬಿಸ್ತಾ ಇದಾರೆ ಈ ಸಿನಿಮಾ ಫುಲ್ ಡಿಸಾಸ್ಟರ್ ಆಗುತ್ತೆ, ಫಸ್ಟ್ ಟೈಮ್ ಆಫ್ SS ರಾಜಮೌಳಿ ಫಸ್ಟ್ ಸಿನಿಮಾ ಅಂತ. ನನ್ಗೆ ಯಾಕೆ ಆತರ ಅನ್ಸಲ್ಲ. ಸ್ಟಾರ್ಟಿಂಗ್ ರಿವೀಲ್ಡ್ ಗಳೆಲ್ಲ ಎಷ್ಟು ಕಚ್ಚಡವಾಗಿರ್ತವ ಅಷ್ಟೇ ಓಪನಿಂಗ್ ಟೈಮ್ ಅಲ್ಲಿ ತುಂಬಾ ಜಬರ್ದಸ್ತ್ ಆಗಿರ್ತದೆ ಅಂತ ನಾನು ಈಗಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ. ಬಿಕಾಸ್ ರಾಜಮೌಳಿ ಯಾವಾಗ್ಲೂ ಸ್ಟೋರಿ ಮೇಲೆ VFX ಮೇಲೆ CGI ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಜಾಸ್ತಿ. ಸೊ 99.9% ಒಳ್ಳೆ ಎಂಟರ್ಟೈನ್ಮೆಂಟ್ ಫಿಕ್ಸ್. ಇನ್ನು ಇದೇ ತಿಂಗಳು 15ನೇ ತಾರೀಕು ಈ ಮೂವಿ ಟೀಮ್ ಕಡೆಯಿಂದ ಗ್ಲಿಮ್ಸ್ ಅಥವಾ ಫಸ್ಟ್ ಟೀಸರ್ ನ ರಿಲೀಸ್ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಅದನ್ನು ಕೂಡ SS ರಾಜಮೌಳಿ ಅವರೇನೆ ಅನೌನ್ಸ್ಮೆಂಟ್ ಮಾಡ್ಬಿಟ್ಟಿದ್ದಾರೆ. 15ನೇ ತಾರೀಕು ಏನೋ ಬರ್ತಾ ಇದೆ, ರೆಡಿ ಆಗಿರಿ ಅಂತ. ನನ್ನ ಕೇಳೋದಾದ್ರೆ ಅದು ಟೀಸರ್ ಆಗಿರ್ತದೆ ಪಕ್ಕ. ಇನ್ನೇನು ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತು ಅಂತ ಇನ್ಫಾರ್ಮೇಶನ್ ಬರ್ತಾ ಇದೆ. ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಇದಾರಂತೆ. ಇನ್ನೊಂದು 30-40 ದಿನದಲ್ಲಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಅದಾದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್, ಅಲ್ಲಿಂದ ಒಂದ್ 3-4 ತಿಂಗಳು ಎಡಿಟಿಂಗ್, ಆಳುಮೂಳು, ಡಬ್ಬಿಂಗು ಅದು ಇದು ಮಾಡ್ಕೊಂಡು ಫೈನಲ್ ಆಗಿ 2026 ಮಧ್ಯಕ್ಕೆ ಬಂದು ನಿಂತ್ಕೊಂಡು ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡಬಹುದಾದಂತ ಸಾಧ್ಯತೆಗಳು ಇರ್ತವೆ. ನಾನು ಅನಲೈಸ್ ಮಾಡಿರೋದು ಇದು. ಇನ್ನು ಅಲ್ಲು ಅರ್ಜುನ್ ಆಗೇನೆ ಎಟ್ಲಿ ಕಾಂಬಿನೇಷನ್ ಬರ್ತಾ ಇರುತ್ತಾ ಈ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಯಾರು ಅಂತ ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗ್ಬಿಟ್ಟಿದೆ. ಸಾಯಿ ಅಭಿಯಂಕರ್ ಇವರು ಈ ಸಿನಿಮಾಗೆ ಮ್ಯೂಸಿಕ್ ನ ಕಂಪೋಸ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಅಫಿಷಿಯಲ್ ಆಗಿ ಕನ್ಫರ್ಮ್. ಇನ್ನು ನಮ್ಮ ಕನ್ನಡದ ಒಂಬಾಳೆ ಬ್ಯಾನರ್ಸ್ ಅಂಡರ್ ಅಲ್ಲಿ ಗೋಲ್ಡ್ ಸ್ಟಾರ್ ಗಣೇಶ್ ಅವ್ರಿಗೆ ಯಾವ್ದೋ ಒಂದು ಸಿನಿಮಾ ಆಗಬಹುದಾದಂತ ಸಿಚುವೇಶನ್ ಗಳು ಜಾಸ್ತಿ ಇದಾವೆ ಅಂತ ರೂಮರ್ಸ್ ಗಳು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಅದು ಕೂಡ ಸೂರ್ಯ ಅವರ ಡೈರೆಕ್ಷನ್ ಅಲ್ಲಿ, ಟಗರ್ ಸೂರ್ಯ ಅವರ ಡೈರೆಕ್ಷನ್ ಅಲ್ಲಿ. ಇದಿನ್ನು ಜಸ್ಟ್ ರೂಮರ್ ಅಷ್ಟೇನೆ, ಫ್ಯಾನ್ಸ್ ಗಳು ಹಬ್ಬಿಸ್ತಾ ಇರೋದು, ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ರೀಸೆಂಟ್ ಟೈಮ್ ಅಲ್ಲಿ ಒಂಬಾಳೆ ಬ್ಯಾನರ್ಸ್ ಅವರು ಬೇರೆ ಬೇರೆ ಪ್ರಾಜೆಕ್ಟ್ ಗಳನ್ನ ಹೈರ್ ಮಾಡ್ತಾ ಇದಾರೆ ಅಂತ ಇನ್ಫಾರ್ಮೇಶನ್ ಒಳಗಡೆಯಿಂದ ಬಂದಿದೆ. ಅಂದ್ಮೇಲೆ ಇವ್ರದ್ದು ಒಂದು ಪ್ರಾಜೆಕ್ಟ್ ಇದ್ರು ಇರ್ಬೋದು, ಹೇಳಕ್ಕಾಗಲ್ಲ. ಅಲ್ಲಿವರೆಗೂ ಇದನ್ನ ಜಸ್ಟ್ ರೂಮರ್ ಆಗಿ ಇಟ್ಕೊಳ್ಳಿ ಸಾಕು. ಇನ್ನು ಅಫಿಷಿಯಲ್ ಆಗಿ ರಜನಿಕಾಂತ್ ಹಾಗೇನೆ ಕಮಲ್ ಹಾಸನ್ ಇವರಿಬ್ರು ಕಾಂಬಿನೇಷನ್ ಅಲ್ಲಿ ಕೊನೆ ಸಿನಿಮಾ 173ನೇ ಸಿನಿಮಾ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಯ್ತು. ಇದನ್ನ ಡೈರೆಕ್ಟ್ ಮಾಡ್ತಾವ್ರೆ ಸುಂದರ್ ಅವರು. ಇಲ್ಲಿ ಒಂದು ವಿಷಯನ ಕನ್ಫರ್ಮ್ ಮಾಡ್ಬಿಡ್ತೀನಿ, ಆಲ್ರೆಡಿ ಕಮಲ್ ಹಾಸನ್ ಅವ್ರಿಗೆ ಕರ್ನಾಟಕದವರು ಆ ಭಾಗಕ್ಕೆ ರೆಡಿ ಆಗವ್ರೆ. ಕರ್ನಾಟಕದವ್ರ ಜೊತೆ ಆಲ್ರೆಡಿ ಕಾಂಟ್ರವರ್ಸಿ ಮಾಡ್ಕೊಂಡ್ಬಿಟ್ಟವ್ರೆ. ಇವ್ರ ಸಿನಿಮಾ ಯಾವ್ದೇ ಬಂದ್ರು ಇಲ್ಲಿ ರಿಲೀಸ್ ಆಗೋದಕ್ಕೆ ನಾವುಗಳು ಬಿಡ್ತಾ ಇಲ್ಲ. ಇನ್ನ ಇವ್ರ ಜೊತೆ ರಜನಿಕಾಂತ್ ಅವ್ರ ಜೊತೆಗೆ ಬಂದ್ರೆ ಬಿಟ್ಬಿಡ್ತಾರೆ ಅನ್ಬಿಟ್ಟು ಇವರು ಪ್ಲಾನ್ ಹಾಕೊಂಡವ್ರೆ. ಪ್ರಾಣಕ್ಕೂ ಬಿಡಲ್ಲ. ಅವ್ನು ಯಾವನಾದ್ರೂ ನಮ್ಗೇನು ಕನ್ನಡಕ್ಕೆ ರೆಸ್ಪೆಕ್ಟ್ ಕೊಡಿ, ನೀವು ರೆಸ್ಪೆಕ್ಟ್ ತಗೊಳ್ಳಿ ಅಷ್ಟೇ. ಇನ್ನ ಈ ಸಿನಿಮಾ ರಿಲೀಸ್ ಆಗುತ್ತೆ 2027ಕ್ಕೆ. ಯಾವಾಗಾದ್ರೇನೋ ಅವಾಗ್ಲೂ ಚರ್ಚ್ ಬೀಸ್ ಆಗ್ತಿವಿ, ನಿಮ್ಗೆ ನೋ ಎಂಟ್ರಿ ಅಷ್ಟೇ. ಇನ್ನ ರೀಸೆಂಟ್ ಆಗಿ NTR 31 ಸಿನಿಮಾ ಟೀಮ್ ಕಡೆಯಿಂದನೂ ಕೂಡ ಒಂದು ಸಣ್ಣದಾಗಿ ಪೋಸ್ಟರ್ ನ ಬಿಟ್ಟಿದ್ರು. ಅಂದ್ರೆ ಅಫಿಷಿಯಲ್ ಪೋಸ್ಟರ್ ಅಲ್ಲ, ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು NTR ಗೆ ಕಟಿಂಗ್ ಮಾಡಿಸ್ತಾರ ಒಂದು ಪೋಸ್ಟರ್. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬಹುದು NTR ಅವರು ಯಾವ ಲೆವೆಲ್ ಅಲ್ಲಿ ಸಣ್ಣಕ್ ಆಗ್ಬಿಟ್ಟು 6 ಪ್ಯಾಕ್ ಕೂರ್ಸವ್ರೆ ಅಂತ. ಅದು ನೋಡ್ಬಿಟ್ಟು ಫ್ಯಾನ್ಸ್ ಗಳೆಲ್ಲ ಗರ ಬಿಡದಂಗ ಆಗ್ಬಿಟ್ಟಿದ್ರು. ಏನ್ ಈ ತರ ಆಗ್ಬಿಟ್ಟವ್ರಲ್ಲ, ಏನಾದ್ರು ರೋಗಕ್ಕೆ ಬಂದು ಅಟ್ಕಾಯಿಸ್ಕೊಂಡ್ಬಿಡ್ತಾ ಅಂತ ಭಯ ಬಿದ್ದೋಗ್ಬಿಟ್ಟಿದ್ರು. ಬಟ್ ಇವಾಗ ಗೊತ್ತಾಗ್ತಾರ ಈ ವಿಷಯ ಏನಪ್ಪಾ ಅಂದ್ರೆ NTR 31 ಸಿನಿಮಾದಲ್ಲಿ ಪ್ರಶಾಂತ್ ನೀಲ್ ಅವ್ರು ಕೊಟ್ಟಿರೋ ಟಾಸ್ಕ್ ನ ಕಂಪ್ಲೀಟ್ ಮಾಡೋದಕ್ಕೆ NTR ಅವರು ಈ ರೀತಿ ಒಂದು ಟ್ರಾನ್ಸ್ಫಾರ್ಮೇಶನ್ ನ ಮಾಡ್ಕೊಂಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಹೇರ್ ಕಟಿಂಗ್, ಬಿಯರ್ಡ್, ಮೀಸೆ, ಬಾಡಿ ಶೇಪ್ ಎಲ್ಲನೂ ಕೂಡ ಕ್ಯಾರೆಕ್ಟರ್ ತಕ್ಕನಂಗೆ ಕಟ್ಸ್ ಗಳನ್ನ ಕೂರಿಸ್ಕೊಂಡು ಹೋಗ್ತಾ ಇದಾರೆ ಅಂತ ಇನ್ಫಾರ್ಮೇಶನ್. ಇನ್ನು ಧ್ರುವ ಸರ್ಜಾ ಅವರ KD ಸಿನಿಮಾ ಡಿಸೆಂಬರ್ ಅಲ್ಲಿ ಆಗ್ಬೇಕಾಗಿತ್ತು ರಿಲೀಸ್. ಈ ಕಡೆ ಕಿಚ್ಚ ಅವ್ರ ಅಟ್ಯಾಕ್ ಮಾಡ್ತಾವ್ರೆ, ದಚ್ಚು ಅವ್ರ ಅಟ್ಯಾಕ್ ಮಾಡ್ತಾವ್ರೆ, ಈ ಕಡೆ ಶಿವಣ್ಣ, ಉಪೇಂದ್ರ, ರಾಜ್ ಶೆಟ್ಟಿ ಎಲ್ಲರೂ ಒಟ್ಟೊಟ್ಟಿಗೆ ಅಟ್ಯಾಕ್ ಮಾಡ್ತಾವ್ರೆ. ಸೊ ನಾವು ಸೇಫ್ ಆಗಿರೋ ಜಾಗ ಹುಡುಕೊಳ್ಳೋಣ ಅಂತ ಜನವರಿ ಪೋಸ್ಟ್ ಪೋನ್ ಮಾಡಿದ್ರು. ಬಟ್ ಇವಾಗ ಬರ್ತಾರ ಇನ್ಫಾರ್ಮೇಶನ್ ಜನವರಿಗೂ ರಿಲೀಸ್ ಆಗಲ್ಲ, ಇನ್ನೂ ಪೋಸ್ಟ್ ಪೋನ್ ಆಗತ್ತಂತೆ. ಮೋಸ್ಟ್ಲಿ ಮಾರ್ಚ್ ಇಲ್ಲ ಏಪ್ರಿಲ್ ಇರಬಹುದು. ಇವರು ಸೇಫ್ ಆಗಿರುವಂತ ಜಾಗನ ಹುಡ್ಕೋತಾ ಇದಾರೆ ಆಟ ಆಡೋದಕ್ಕೆ. ಕಾಂಪಿಟೇಷನ್ ಅಂದ್ರೆ ಇವ್ರಿಗೆ ಅಷ್ಟೊಂದು ಇಷ್ಟ ಇಲ್ವೇನೋ. ಸೇಫ್ ಆಗಿ ಅಕ್ಕಪಕ್ಕ ಡೇಟ್ ಅಲ್ಲಿ ಯಾರು ಅಟ್ಯಾಕ್ ಮಾಡಬಾರ್ದು, 1 ವಾರ 2 ವಾರದವರೆಗೂ ನಮ್ದೇ ಆಟ ಆಗಿರಬೇಕು ಅಂತ ಸೇಫ್ ಆಗಿರೋ ಡೇಟ್ ನ ಹುಡುಕ್ತಾವ್ರೆ. ಬಟ್ ಅವ್ರಿಗೆ ಸಿಗ್ತಾ ಇಲ್ಲ ವಿಧಿವಶ. ಇನ್ನ ರಾಕಿಂಗ್ ಸ್ಟಾರ್ ಯಶ್ ಅವರು ಟಾಕ್ಸಿಕ್ ಸಿನಿಮಾ ಟೀಮ್ ಕಡೆಯಿಂದ ರುಕ್ಮಿಣಿ ವಸಂತ್ ಅವರು ಒಂದು ಸಣ್ಣ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಅವಾಗ್ಲೇ ಕನ್ಫರ್ಮ್ ಆಗ್ಬಿಟ್ಟಿದೆ ರುಕ್ಮಿಣಿ ವಸಂತ್ ಅವರು ಕೂಡ ಟಾಕ್ಸಿಕ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಇದು ಅಫಿಷಿಯಲಿ ಕನ್ಫರ್ಮ್. ರೀಸೆಂಟ್ ಆಗಿ ಇವ್ರು ಕೊಡೋ ಸಣ್ಣ ಅಪ್ಡೇಟ್ ಏನಪ್ಪಾ ಅಂದ್ರೆ, ಟಾಕ್ಸಿಕ್ ಅಂತ ಸಿನಿಮಾ ಇಡೀ ಕರ್ನಾಟಕದಲ್ಲೇ ಆಗ್ಲಿ ಇಡೀ ಇಂಡಿಯಾದಲ್ಲೇ ಆಗ್ಲಿ ಇದುವರೆಗೂ ಯಾರು ಮಾಡಿಲ್ಲ, ಮಾಡೋದಕ್ಕೂ ಆಗಲ್ವೇನೋ ಅನ್ನೋ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ರಿಲೀಸ್ ಆಗಿದೆ ತಡ ಟಾಕ್ಸಿಕ್ ಗೆ 1 to 2 ಜಾಸ್ತಿ
ಡಿಮ್ಯಾಂಡ್ ಗಳು ಆಗ್ಬಿಟ್ಟಿದಾವೆ. ಡಿಮ್ಯಾಂಡ್ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅನಿರುದ್ಧ್ ಅವ್ರ ಮ್ಯೂಸಿಕ್ ಇದೆ, ಜೆ ಪೆರಿ ಅವರ ಆಕ್ಷನ್ ಕಟ್ ಗಳಿದಾವೆ, ಇನ್ನು ಮಲಯಾಳಂ ಇಂಡಸ್ಟ್ರಿ ಅವ್ರ ಟೆಕ್ನಿಷಿಯನ್ಸ್ ಗಳಿದ್ದಾರೆ, ಅವರೇ ಡೈರೆಕ್ಟರ್ ಜೊತೆಗೆ ಕೋ ಡೈರೆಕ್ಟರ್ ಕೋ ಪ್ರೊಡ್ಯೂಸರ್ ಯಶ್ ಹೆಂಗಿರ್ಬೋದು ಅಂತ ಜಸ್ಟ್ ನೀವೇ ಥಿಂಕ್ ಮಾಡಿ, ನಿಮ್ಗೆ ಬಿಟ್ಬಿಡ್ತೀನಿ. ರೀಸೆಂಟ್ ಆಗಿ ಅನುಷ್ಕಾ ಶೆಟ್ಟಿ ಅವರು ಘಾಟಿ ಅನ್ನೋ ಒಂದು ಸಿನಿಮಾನ ಮಾಡೋದ್ರ ಮುಖಾಂತರ ಮತ್ತೆ ಇಂಡಸ್ಟ್ರಿಗೆ ಕಂಬ್ಯಾಕ್ ಕೂಡ ಮಾಡಿದ್ರು. ಆ ಸಿನಿಮಾ ಫುಲ್ ಡಿಸಾಸ್ಟರ್ ಆಗೋದ್ಮೇಲೆ ಮತ್ತೀಗ ಇನ್ನೊಂದು ಸಿನಿಮಾ ಅನೌನ್ಸ್ಮೆಂಟ್ ಆಗಿದೆ. ಕತಾನರ್ ಅನ್ನೋ ಒಂದು ಸಿನಿಮಾದ ಟೈಟಲ್ ಮುಖಾಂತರ ಇವರ ಒಂದು ಅಫಿಷಿಯಲ್ ಪೋಸ್ಟರ್ ಕೂಡ ರಿವೀಲ್ ಮಾಡಿದ್ದಾರೆ. ಇದು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬರ್ತಾ ಇರುವಂತ ಸಿನಿಮಾ, 5 ಲ್ಯಾಂಗ್ವೇಜ್ ಅಲ್ಲೂ ಕೂಡ ಶೂಟ್ ಮಾಡ್ತಾವ್ರೆ. ಇನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ರೋಜಿನ್ ಥಾಮಸ್ ಅವರು. ಇಲ್ಲಿ ಅನುಷ್ಕಾ ಶೆಟ್ಟಿ ಅವರು ರೇಷ್ಮೆ ಹುಳುಗಳಿಂದ ಬಂದಿರುವಂತ ದಾರನ ಎಣ್ಕೊಂಡು ಕೂತಿರೋದ್ ನೋಡಿದ್ರೆ ಮೋಸ್ಟ್ಲಿ ಇದು ಫಾರ್ಮರ್ಸ್ ಮೇಲ್ ಮಾಡ್ತಾ ಇರೋಂತ ಸಿನಿಮಾ ಅಂತ ಅನಿಸುತ್ತಪ್ಪ. ಇನ್ನ ರುಕ್ಮಿಣಿ ವಸಂತ್ ಅವ್ರಿಗೆ ಡಿಮ್ಯಾಂಡ್ ದಿನೇ 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 ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ತಮಿಳ್ ಇಂಡಸ್ಟ್ರಿಯಲ್ಲಿ ಈಗಾಗಲೇ ವಿಜಯ್ ಸೇತುಪತಿ, ಶಿವ ಕಾರ್ತಿಕೇಯನ್ ಇವ್ರ ಜೊತೆಗೆಲ್ಲ ಆಕ್ಟ್ ಮಾಡಿ ಒಂದು ಲೆವೆಲ್ ಗೆ ಅವ್ರದ್ದು ಹೆಸರನ್ನ ಮಾಡ್ಕೊಂಡ್ಬಿಟ್ಟವ್ರೆ. ಈಗ ಮತ್ತೆ ತಮಿಳ್ ಇಂಡಸ್ಟ್ರಿಯಿಂದಾನೆ ಮತ್ತೊಂದು ಸಿನಿಮಾಗೆ ಇವ್ರಿಗೆ ಕಾಲ್ ಶೀಟ್ ಸಿಕ್ಕಿರೋದು ತುಂಬಾನೇ ಖುಷಿ ಪಡುವಂತ ವಿಷಯ. ಮಣಿರತ್ನಂ ಅವರು ಡೈರೆಕ್ಟ್ ಮಾಡ್ತಾ ಇದಾರೆ ಮತ್ತೆ ವಿಜಯ್ ಸೇತುಪತಿ ಅವ್ರ ಜೊತೆಗೆ ಇದೇ ಸಿನಿಮಾದಲ್ಲಿ ಮತ್ತೆ ರುಕ್ಮಿಣಿ ವಸಂತ್ ಅವ್ರಿಗೆ ಹೀರೋಯಿನ್ ಆಗಿ ತಿರ್ಗಾ ಕಾಸ್ಟಿಂಗ್ ಕಾಲ್ ಆಗಿರೋದು ತುಂಬಾ ಒಳ್ಳೆ ವಿಷಯ. ಮಣಿರತ್ನಂ ಸಿನಿಮಾ ಅಂದ್ರೆ ಹೆಂಗಿರುತ್ತದೆ ಅಂತ ಹಿಂದೆ ಬಂದಿರೋ ಸಿನಿಮಾಗಳನ್ನೆಲ್ಲ ನೋಡಿರ್ತೀರಾ ನೀವು. ಇವಾಗ ಮತ್ತೊಂದ್ಸರಿ ವಿಜಯ್ ಸೇತುಪತಿ ಜೊತೆಗೆ ಇವ್ರು ಆಕ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ತಮಿಳ್ ಇಂಡಸ್ಟ್ರಿಲಿ ಫಿಕ್ಸ್. ನಮ್ ಕನ್ನಡದಲ್ಲಿ ಲೂಸಿಯಾ ಸಿನಿಮಾ ಮಾಡಿರೋಂತ ಪವನ್ ಕುಮಾರ್ ಅವರು ಬಾಲಿವುಡ್ ಕಡೆ ಆರ್ಬಿಟ್ಟಿದ್ದಾರೆ ಅಂತ ಇನ್ಫಾರ್ಮೇಶನ್ ಈಗ ಬರ್ತಾ ಇದೆ. ಇನ್ನ ನಮ್ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ಗೆ ದ್ವಿತ್ವ ಅಂತ ಒಂದು ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿ ಒಂದು ಫಸ್ಟ್ ಲುಕ್ ಕೂಡ ಬಿಟ್ಟಿದ್ರು. ವಿಧಿವಶ ನಮ್ ಪುನೀತ್ ಸರ್ ನಿಮ್ಗೆ ಗೊತ್ತು, ರೀಸೆಂಟ್ ಟೈಮ್ ಅಲ್ಲಿ ಪವನ್ ಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ದ್ವಿತ್ವ ಸಿನಿಮಾನ ಒಂದು ವೆಬ್ ಸೀರೀಸ್ ಆಗಿ ಮಾಡ್ತಾ ಇದೀವಿ ಅಂತ. ಆದ್ರೆ ಇವರು ಬಾಲಿವುಡ್ ಹೋಗಿ ಮಾಡ್ತಾರೆ ಅಂತ ಕನ್ಸ್ ಮನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ರೀಸೆಂಟ್ ಆಗಿ ಬರ್ತಾ ಇರೋ ಇನ್ಫಾರ್ಮೇಶನ್ ಕೂಡ ಅದೇನೆ, ದ್ವಿತ್ವ ಅನ್ನೋ ಒಂದು ಸಿನಿಮಾನ ವೆಬ್ ಸೀರೀಸ್ ಆಗಿ ಮಾಡೋದಕ್ಕೆ ಇವರು ರೆಡಿ ಆಗಿದ್ದಾರೆ, ಬಟ್ ಬಾಲಿವುಡ್ ಅಲ್ಲಿ ಅಂತ ಈಗೀಗ ರೂಮರ್ಸ್ ಗಳು ಬರ್ತಾ ಇದಾವೆ. ಯಾಕೆ ನಮ್ ಕನ್ನಡದಲ್ಲಿ ಯಾರು ಇರ್ಲಿಲ್ಲ. ಸೊ ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್, ಬಾಯ್ ಬಾಯ್. ಎಲ್ಲ ಚೀಪ್